remember, disgruntlement has already been brewing within the Congress in the state over appointments to political appointments in state-run boards and corporations as well. And amidst these kind of reactions, Karnataka Congress Minister K.N. Rajanna has also slammed the Congress High Command for the appointments of the board and the chairman, asserting that we are not slaves to accept the High Command's decision. Sitting in Delhi, they can't decide on the capabilities of local workers, he says. Listen in. ಕೇಂದ್ರದ ಹೈಕಮಾಂಡ್ನವರು ನಮ್ಮ ಜಿಲ್ಲೆನಲ್ಲಿ ಯಾವನ್ ಕೆಲಸ ಮಾಡ್ತಾನೆ ಪಕ್ಷಕ್ಕೆ ಯಾರು ಕೆಲಸ ಮಾಡೋದಿಲ್ಲ ಯಾರ ಯೋಗ್ಯತೆ ಏನು ಅಂತ ನಮ್ಮನ್ನು ಕೇಳಿ ನಮ್ಮ ಜಿಲ್ಲೆಯವ್ರನ್ನ ಆಯ್ಕೆ ಮಾಡಬೇಕು. ಡೆಲ್ಲಿಲಿ ಕೂತ್ಕೊಂಡು ಇವ್ರೇ ಪಟ್ಟಿ ಮಾಡಿ ಕಳಿಸ್ಬಿಟ್ಟ ನಾವೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಗುಲಾಮ್ರ? ಯಾವುದೇ ಜಿಲ್ಲೆ, ನಮ್ಮ ಜಿಲ್ಲೆ ಅಂತಲ್ಲ, ಯಾವುದೇ ಜಿಲ್ಲೆ ಇರಲಿ, ಆ ಜಿಲ್ಲೆನಲ್ಲಿ ಯಾರಿಗಾದ್ರೂ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಕಾಲದಲ್ಲಿ ಆ ಜಿಲ್ಲೆನಲ್ಲಿ ಯಾರು ಪ್ರತಿನಿಧಿಸ್ತಿರ್ತಾರೆ ಅವ್ರನ್ನಾದ್ರೂ ಒಂದು ಮಾತು ಕೇಳಬೇಕಲ್ಲ. ಇವ್ರು ಅಲ್ಲಿ ಕೂತ್ಕೊಂಡು ಡೆಲ್ಲಿನಲ್ಲಿ ಪಟ್ಟಿ ಮಾಡಿ ಒಳ್ಳೆ ಲಾಟಿ ಟಿಕೆಟ್ ಹಂಚ್ದಂಗೆ ಹಂಚೋಕೆ ಮಾಡಕ್ ಹೋದ್ರೆ ಯಾರು ಕೇಳ್ತಾರೆ? ನಾವು ಅದಕ್ಕೆಲ್ಲ ಸಹಿಸೋದಿಲ್ಲ, ಅವೆಲ್ಲ ಯಾರೇ ಮಾಡಿರ್ಲಿ. ನೋಡಿ, ನಾನು ವೈಯಕ್ತಿಕವಾಗಿ ಯಾರ ಹೆಸರು ತಗೊಂಡು ನಾನು ಮಾತಾಡಕ್ ಹೋಗಲ್ಲ. ಅಲ್ಲಿಂದ ಪಟ್ಟಿ ಬಂದು MLAಗಳು ದಟ್ಸ್ ಓಕೆ, ಅದನ್ನೇನು ಕೇಳಬೇಕಾಗಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಲಿ. ನನಗೇನಪ್ಪ, ಹೈಕಮಾಂಡು ಅಷ್ಟೇ ರೀ. ಮೊದಲೆಲ್ಲ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಡ್ತಾ ಇದ್ರು, ನೀವೆಲ್ಲ ನಾಮಿನೇಷನ್ ಮಾಡೋದು. ಅವ್ರಿಗೆ ಯಾರಾದ್ರೂ ಕೂಡ ಮನವಿ ಸಲ್ಲಿಸಿದ್ರೆ ಅದನ್ನ ಪರಿಗಣಿಸಿ ಅವರು ಸಲಹೆ ಕೊಡೋರು. ಈಗ ಅವರೇ ಪಟ್ಟಿ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಇಂತವನಿಗಿಂತವನೇ. The Karnataka Minister of the opinion that the High Command should not take them on a ride. Let's quickly head into a quick break with that. More lined up on the other side. We'll be right back.